ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ಕ್ಲಾಸ್ 11th ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುವಂತ ಕ್ವಶನ್ಸ್ ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಇದು ವರ್ಡ್ ಪ್ರಾಬ್ಲಮ್ಸ್ ಆಫ್ ಡಿಗ್ರಿ ಅಂಡ್ ರೇಡಿಯನ್ ಮೆಜರ್ಸ್ ಅಲ್ಲಿ ಇರ್ತದೆ. ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ತಾ ಹೋಗಿ. ಓಕೆನಾ ಮಕ್ಕಳೇ? ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಎ ವೀಲ್ ಮೇಕ್ 360 rotations in 1 minute. Through how many radians does it turn in 1 second ಅಂತ ಕೇಳ್ತಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ನೋಡಿ, 1 ನಿಮಿಷದಲ್ಲಿ 360 ರೆವಲ್ಯೂಷನ್ಸ್ ಮಾಡ್ತಿದೆಯಂತೆ. ನೀವು ಕಾರ್ ಅಸ್ಯೂಮ್ ಮಾಡ್ಕೊಳ್ಳಿ, ಕಾರ್ ಚಕ್ರ 1 ನಿಮಿಷದಲ್ಲಿ 360 ಸತಿ ರೊಟೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಏನು ಸೊಲ್ಯೂಷನ್ ಏನು? 1 ಮಿನಿಟ್ ಅಲ್ಲಿ 360 ರೊಟೇಷನ್ಸ್ ಆಗಿದೆ. 1 ಮಿನಿಟ್ ಅಲ್ಲಿ ನಮಗೆ 60 ಸೆಕೆಂಡ್ಸ್ ಇರ್ತದೆ. ಓಕೆನಾ? ನೋಡಿ, ಅವನೇನ್ ಕೇಳ್ತಿದೆ, ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್? 1 ನಿಮಿಷದಲ್ಲಿ 360 ರೊಟೇಷನ್ ಆಗಿದೆಯಪ್ಪ. 1 ನಿಮಿಷದಲ್ಲಿ 360 ಸೆಕೆಂಡ್. 1 ಸೆಕೆಂಡ್ ಅಲ್ಲಿ 360/60 ಅಲ್ವಾ? ಇಷ್ಟು ರೊಟೇಷನ್ಸ್ ಅಲ್ವಾ? ಅಂದ್ರೆ ನೋಡಪ್ಪ, 60 ಸೆಕೆಂಡ್ ಅಲ್ಲಿ 360 ಅಂದ್ರೆ 1 ಸೆಕೆಂಡ್ ಇಷ್ಟು 6 ಅಂತ ಅದನ್ನ ನಾವು ಮೈಂಡ್ ಅಲ್ಲೂ ಮಾಡಬಹುದು. ಈ ತರ 360 ಬೈ ಕ್ರಾಸ್ ಮಲ್ಟಿಪ್ಲೈ ಕಂಡ್ರೋ ಇದು ಹಿಂಗೆ 1 ಮಿನಿಟ್ ಈ ತರ 360/60 ಅಂತ ಬರ್ತದೆ ನಮ್ಗೆ. 1 ಸೆಕೆಂಡ್ ಇಲ್ಲಿ ಸೆಕೆಂಡ್ ಹೋಗಿರುತ್ತಾ, ಇಲ್ಲಿ ಬರುತ್ತೆ. ಓಕೆನಾ? 0 ಕ್ಯಾನ್ಸಲ್, 6 ಅಲ್ವಾ? 1 ಸೆಕೆಂಡ್ ಅಲ್ಲಿ 6 ರೆವಲ್ಯೂಷನ್ಸ್ ಅಂತ ರೆವಲ್ಯೂಷನ್ಸ್ ಮಾಡುತ್ತೆ. ಕಾರ್ ವೀಲು 1 ಸೆಕೆಂಡ್ ಅಲ್ಲಿ 6 ಸತಿ ರೊಟೇಟ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, 1 ರೊಟೇಷನ್ ಅಲ್ಲಿ 2π ರೇಡಿಯನ್ಸ್ ಇರುತ್ತಲ್ವಾ? ಅಂದ್ರೆ 360 ಅಲ್ವ? ಒಂದು ಸರ್ಕಲ್ ಅಂದ್ರೆ 360. ಪೈ ಅಂದ್ರೆ ಎಷ್ಟು? ಪೈ ಅಂದ್ರೆ 180. 2π ಅಂದ್ರೆ 360. ಅಂದ್ರೆ ಅದನ್ನೇ ಸಿಂಪಲ್ ಆಗಿ 1 ರೊಟೇಷನ್ ಅಂದ್ರೆ 2π ರೇಡಿಯನ್ಸ್ ಅಂತ. ಓಕೆನಾ? ಇವಾಗ ನನಗೆ 6 ರೆವಲ್ಯೂಷನ್ಸ್ ಆಗಿದೆ. 6 ರೊಟೇಷನ್ಸ್ ರೆವಲ್ಯೂಷನ್ಸ್ ಎಲ್ಲ ಒಂದೇ. ರೆವಲ್ಯೂಷನ್ಸ್ ಆಗಿದೆ 6 ರೆವಲ್ಯೂಷನ್ಸ್ ಅಲ್ಲಿ 6 into 2π ಅಲ್ವಾ? 1 ರೊಟೇಷನ್ 2π ಅಂದ್ರೆ 6 ರೆವಲ್ಯೂಷನ್ 6 into 2π ಅಲ್ವಾ? ಆತರ ಏನಾಗುತ್ತೆ, 12π ರೇಡಿಯನ್ಸ್ ಬರುತ್ತೆ ನಮ್ಗೆ. 12π ರೇಡಿಯನ್ಸ್ ಇಸ್ ದ ಅವರ್ ಆನ್ಸರ್. 1 ಬೇಕಾದ್ರೆ ಇಲ್ಲಿ ಬರೀರಿ ಈ ತರ. ಹೌ ಮೆನಿ ರೇಡಿಯನ್ಸ್ ಅಂದ್ರೆ ಇನ್ 1 ಸೆಕೆಂಡ್ ದ ವೀಲ್ ಮೇಕ್ಸ್ 6 ರೆವಲ್ಯೂಷನ್ಸ್, ದಟ್ ಈಸ್ 12π ರೇಡಿಯನ್ಸ್ ಅಂತ ನೀವು ಬೇಕಾದ್ರೆ ವರ್ಡಿಂಗ್ಸ್ ಅಲ್ಲಿ ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಏನಿದು, ಇನ್ ಎ ಸರ್ಕಲ್ ಆಫ್ ಎ ಡಯಾಮೀಟರ್ 40 ಸೆಂಟಿಮೀಟರ್, ದ ಲೆಂತ್ ಆಫ್ ಎ ಕಾರ್ಡ್ ಈಸ್ 20 ಸೆಂಟಿಮೀಟರ್, ಫೈಂಡ್ ದ ಲೆಂತ್ ಆಫ್ ಎನ್ ಮೈನರ್ ಆರ್ಕ್. ಓಕೆ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಂದು ಸರ್ಕಲ್ ಇದೆಯಂತೆ. ಒಂದು ಸರ್ಕಲ್ ಅಲ್ಲಿ ದ ರೇಡಿಯಸ್ ಅಂದ್ರೆ ಇಷ್ಟ ಅಲ್ವಾ? ಇಷ್ಟು ಒಂದು ಡಯಾಮೀಟರ್ ಕೊಟ್ಟಿದ್ದಾನೆ. ಡಯಾಮೀಟರ್ 40 ಆದ್ರೆ ರೇಡಿಯಸ್ ಬಂದು 20 ಸೆಂಟಿಮೀಟರ್ ಅಲ್ವಾ? ಇವಾಗ ನೋಡಿ, ಎಲ್ಲಿಂದ ಎಲ್ಲಿಗೆ ಹೇಳಿದ್ರು ರೇಡಿಯಸ್ 20 ಸೆಂಟಿಮೀಟರ್ ಇದೆ. 20 ಸೆಂಟಿಮೀಟರ್ ಇದೆ. ಕಾರ್ಡ್ ಅಂದ್ರೆ ಇದು ಮಕ್ಕಳೇ. ನೋಡಿ, ಇದು ನೀವು ಚಿಕ್ಕ ವಯಸ್ಸಲ್ಲಿ 7th ಅಲ್ಲಿ ಇದ್ದಾಗ ಕಲ್ತಿದ್ದೀರಾ. ಇದು ಕಾರ್ಡ್. ದಿಸ್ ಈಸ್ ಕಾರ್ಡ್. ಬರ್ಕೊಳ್ಳಿ, ದಿಸ್ ಈಸ್ ಕಾರ್ಡ್. ಸರಿನಾ? ಇದು 20 ಸೆಂಟಿಮೀಟರ್ ಇದೆಯಂತೆ. ಅದು ರೇಡಿಯಸ್ ಅಲ್ಲ, ಇದು 20. ಈ ರೇಡಿಯಸ್ ಎಲ್ಲಿಂದ ಎಲ್ಲಿಗೆ ಹೇಳಿದ್ರು ರೇಡಿಯಸ್ ತಗೊಂಡ್ರು. ಈ ಪಾಯಿಂಟ್ ಇಂದ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಟಚ್ ಮಾಡಿದ್ರು ನಿಮ್ಗದು ರೇಡಿಯಸ್ ಅಂತಾನೆ ಅರ್ಥ ಬರುತ್ತೆ. ಓಕೆನಾ? ಇದು ಕಾರ್ಡ್ ಕೂಡ 20 ಸೆಂಟಿಮೀಟರ್ ಇದೆಯಂತೆ. ಇದೇನಿದು? ಇದೇ ಮೈನರ್ ಆರ್ಕ್ ನಮಗ್ ಬೇಕಾಗಿರೋದು. ಮೈನರ್ ಆರ್ಕ್. ಓಕೆನಾ? ನೋಡಿ, ಎಲ್ಲಾ ಸೈಡ್ಸ್ 20 ಸೆಂಟಿಮೀಟರ್ ಇದೆ ಟ್ರಯಾಂಗಲ್ ಅಲ್ಲಿ. ಅಂದ್ರೆ ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಲ್ವಾ? ಸಮ್ ಆಫ್ ಎನ್ ಇಂಟೀರಿಯರ್ ಆಂಗಲ್ ಆಫ್ ಎ ಟ್ರಯಾಂಗಲ್ ಅಂದ್ರೆ ಇದ್ರ ಒಳಗಡೆ ಇರೋದು ಸಮ್ ಮಾಡಿದ್ರೆ ನಮ್ಗೆ 180 ಬರ್ಬೇಕಲ್ಲ. ಎಲ್ಲಾ ಆಂಗಲ್ಸ್ ಸೇಮ್ ಇದೆ ಅಂದ್ರೆ ಎಲ್ಲಾ ಆಂಗಲ್ಸ್ 60 ಡಿಗ್ರಿ ಇರುತ್ತೆ. ತೀಟಾ ಅಂದ್ರೆ ಎಷ್ಟು? ಹಂಗಾರೆ ತೀಟಾ ಬಂದು 360 ಡಿಗ್ರಿ. ಸರಿ, 60 ಡಿಗ್ರಿ. ಇದನ್ನ ನಾವು ರೇಡಿಯನ್ಸ್ ಅಲ್ಲಿ ಬರೆಯೋಣ. 60 into π/180 ಅಲ್ವಾ? 0 ಕ್ಯಾನ್ಸಲ್, 6 1s 6 3s, π/3. ತೀಟಾ ಬಂದು ನಮ್ಗೆ π/3 ಬಂತು. ನೆಕ್ಸ್ಟ್, ಲೆಂತ್ ಆಫ್ ಎ ಮೈನರ್ ಆರ್ಕ್ L is equals to r ಥೀಟಾ. ಈ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂತೀನಿ. ರೇಡಿಯಸ್ ಎಷ್ಟಪ್ಪ? 20 ಇಂಟು ತೀಟಾ ಎಷ್ಟಪ್ಪ? π/3. ಇದೇನು ಮಾಡೋದಕ್ಕಾಗಲ್ಲ, ಇಲ್ಲೇನು ಕ್ಯಾನ್ಸಲ್ ಆಗಲ್ಲ.
20π/3 is then length of an minor arc. ಅರ್ಥ ಆಯ್ತಾ? 20π/3 L is equals to r theta. ಅರ್ಥ ಆಯ್ತಾ? ಇದು ಗೊತ್ತಲ್ರೋ, ರೇಡಿಯನ್ಸ್ ಕನ್ವರ್ಟ್ ಮಾಡ್ಬೇಕಂದ್ರೆ π/180 ಇಂದ ಅದು ನಾವು ಮಲ್ಟಿಪ್ಲೈ ಮಾಡಬೇಕು. ಇದು ಮೈನರ್ ಆರ್ಕ್, ಇದು ಕಾರ್ಡ್, ಇದೆಲ್ಲನೇ ಹೇಳಿರಿ, ಇಲ್ಲಿ ಬೇಕಾದ್ರೂ ಹೇಳಿಬೋದು. ಇದು ಕಾರ್ಡ್ ಆಗುತ್ತೆ. ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ರೇಡಿಯಸ್, ಇಲ್ಲಿಂದ ಇಲ್ಲಿಗೆ ಹೇಳಿದ್ರು ರೇಡಿಯಸ್. ಒಂದರ್ಥ ಮಾಡ್ಕೊಳ್ಳಿ, ಸೆಂಟರ್ ಇಂದ ನೀವು ಯಾವುದೇ ಪಾಯಿಂಟ್ ಆಫ್ ಎ ಸರ್ಕಲ್ ಟಚ್ ಮಾಡಿದ್ರು ಸೆಂಟರ್ ಪಾಯಿಂಟ್ ಇಂದ ಅದು ರೇಡಿಯಸ್ ಅಷ್ಟೇ. ಡಯಾಮೀಟರ್ ಅಂದ್ರೆ ಫುಲ್ ಅಲ್ವಾ, ಆ ತರ. ಓಕೆನಾ? ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್, find the degree measure of an angle subtended at the center of a circle of radius 100 cm by an arc of length 22 cm. ಏನಿದು? ಸರ್ಕಲ್ದು ರೇಡಿಯಸ್ ಎಷ್ಟಿದೆ ಅಂತಪ್ಪ. ಸೊಲ್ಯೂಷನ್, ರೇಡಿಯಸ್ ಬಂದು 100 ಸೆಂಟಿಮೀಟರ್ ಇದೆ ಅಲ್ವಾ, 100 ಸೆಂಟಿಮೀಟರ್. ಲೆಂತ್ ಬಂದು 22 ಸೆಂಟಿಮೀಟರ್ ಇದೆ. ಏನ್ ಕೇಳಿದ್ದಾನೆ? ಫೈಂಡ್ ದ ಡಿಗ್ರಿ ಮೆಷರ್ ಆಫ್ ಎನ್ ಆಂಗಲ್ ಸಬ್ಸ್ಟೆಂಡೆಡ್. ಅಂದ್ರೆ ನೋಡಿ ಮಕ್ಳೇ, ನಮ್ಗೆ ಯಾವಾಗ್ಲೂ ಆನ್ಸರ್ ಬರ್ತದಲ್ಲ, ಅದು ಯಾವಾಗೂ ರೇಡಿಯನ್ ಮೆಷರ್ಸ್ ಅಲ್ಲಿ ಇರ್ತದೆ. ನಾವು ಅದನ್ನ ಡಿಗ್ರಿಗೆ ಬೇಕಾದ್ರೆ ಕನ್ವರ್ಟ್ ಮಾಡಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಗೇನ್ ಆನ್ಸರ್ ಬರುತ್ತೋ ಅದು ನಮಗೆ ಯಾವಾಗ್ಲೂ ಕೂಡ ರೇಡಿಯನ್ ಮೆಷರ್ಸ್ ಅಲ್ಲಿ ಇರ್ತದೆ, ಡಿಗ್ರಿ ಮೆಷರ್ಸ್ ಅಲ್ಲಿ ಇರಲ್ಲ. ಇವಾಗ ತಾನೇ ಹೇಳಿದೀನಿ ಫಾರ್ಮುಲಾ, L is equals to r ಥೀಟಾ. ನಮ್ಗೆ ಇಲ್ಲಿ ಏನ್ ಕೇಳ್ತಿದ್ದಾನೆ? ಥೀಟಾ ಬೇಕಲ್ವಾ. ಡಿಗ್ರಿ ಮೆಷರ್ ಅಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು L/r ಅಲ್ವಾ. L/r ಅಂದ್ರೆ L ಎಷ್ಟು? 22/100. L ಅಂದ್ರೆ 22, R ಅಂದ್ರೆ 100. ಇದು ಎಷ್ಟಿಂದ ಹೋಗುತ್ತೆ? 2 1s ಇಂದ ಹೋಗುತ್ತೆ. 11/50. 11/50 ಇದು ರೇಡಿಯನ್ಸ್ ಅಲ್ಲಿ ಇರ್ತದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಬಿಟ್ಬಿಡ್ತಾರೆ, ರೇಡಿಯನ್ಸ್ ಅಲ್ಲಿ ಇರ್ತಾವ. ಅವ್ನು ಕೇಳ್ತಾ ಇರೋದು ಡಿಗ್ರಿ ಮೆಷರ್. ಏನ್ ಮಾಡ್ಬೇಕು? ಥೀಟಾ ಇಸ್ ಈಕ್ವಲ್ಸ್ ಟು 11/50 ಅಲ್ವಾ. 11/50 ಇಂಟು 180/π ಕನ್ವರ್ಟ್ ಮಾಡ್ತಾ ಇದ್ದೀನಿ ಡಿಗ್ರಿ ಮೆಷರ್. 180/π ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಡಿಗ್ರಿ ಮೆಷರ್ ಬರುತ್ತಲ್ವಾ. 11/50 ಇಂಟು 180/22/7 ಇರೋದು ಮೇಲೋಗುತ್ತಾ? 7 ಇರೋದು ಮೇಲೋಗುತ್ತಲ್ವಾ. 11 1s 11 2s 2 1s 2 90s. ಇದು ಕ್ಯಾನ್ಸಲ್, 0 0 ಕ್ಯಾನ್ಸಲ್ ಆಯ್ತು. 9 7s 63/5. ಇದು ಥೀಟಾ ಬಂತು. ಇದು ಡಿಗ್ರಿ ಮೆಷರ್ಸ್ ಅಲ್ಲಿ ಇದೆ. ಇದನ್ನ ನಾವು ಸೆಕೆಂಡ್ಸ್ ಮಿನಿಟ್ಸ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ಯಾವ ತರ ಕನ್ವರ್ಟ್ ಮಾಡಬೇಕು ಅಂತ. ಮಾಡಿ 563 ಇಂದ ಡಿವೈಡ್ ಅಲ್ವಾ. ಎಷ್ಟಿಂದ ಹೋಗುತ್ತೆ ಬಿಡಿ, ಅಲ್ಲಿ 6 ಬಾರ್ಕೊಡಿ ಬೇಕಾದ್ರೆ ಇದೇ ತರ 1 ಚಿಕ್ಕ ಮಕ್ಳ ತರ ಮಾಡೋದು. 1 3, ಇದು 10 ಅಂದ್ರೆ 2, ಇಲ್ಲಿ 3 ಉಳಿಯುತ್ತೆ. ಇದು ಎಷ್ಟಾಯ್ತು? 12 ಡಿಗ್ರಿ 3/5. ಮತ್ತೆ ಇದನ್ನ ಕನ್ವರ್ಟ್ ಮಾಡ್ಬೇಕಲ್ಲ ನಾವು. ಇದನ್ನ ಏನು ಮಿನಿಟ್ಸ್ ಕನ್ವರ್ಟ್ ಮಾಡಬೇಕು. 1 ಮಿನಿಟ್ಸ್ ಅಲ್ಲಿ ಎಷ್ಟು ಸೆಕೆಂಡ್ಸ್ ಆ ತರ ಮಾಡಿ. 180 ಆಗತ್ತಿದು. 5 1s 5 12s 12 ಡಿಗ್ರಿ 36 ಮಿನಿಟ್ಸ್ ಅಲ್ವಾ. ಥೀಟಾ ಆನ್ಸರ್ ಬಂತಿಷ್ಟು ನಮಗೆ. ಇದೇ ನಮಗೆ ಡಿಗ್ರಿ ಮೆಜರ್. ಥೀಟಾ ಅವ್ನು ಕೇಳಿದ್ದು ಡಿಗ್ರಿ ಮೆಜರ್ ಅಂದ್ರೆ ಥೀಟಾ ಕಂಡಿಡಿಯಪ್ಪ ಅಂತ. ನಮ್ಗೆ ರೇಡಿಯನ್ಸ್ ಅಲ್ಲಿ ಬಂದಿರುತ್ತೆ. ಇಲ್ಲೇನಾದ್ರೂ ಅವನು ಟ್ವಿಸ್ಟ್ ಮಾಡಕ್ ಹೋಗಿ ಫೈಂಡ್ ದ ರೇಡಿಯನ್ ಮೆಜರ್ ಅಂತ ಕೊಟ್ಬಿಟ್ರೆ ಇಲ್ಲಿಗೆ ಆನ್ಸರ್ ಸ್ಟಾಪ್. ಇಲ್ಲಿ ಕನ್ವರ್ಟ್ ಮಾಡೋ ಅಂತ ನೆಸೆಸಿಟಿ ನಮಗೆ ಬರೋದಿಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 11th ಓಕೆ 11th ಯಾವ್ದು ಮಾಡಿದ್ರು ಒಂದೇ. ನೋಡಿ, if a two circles arcs of the same length subtended angle 60 degree and 75 degree at the center find the ratio of the radii ಅಂತ ಕೇಳೋನೆ. ಸಿಂಪಲ್. ಏನ್ ಕೊಟ್ಟವನಪ್ಪ ನೋಡಿ ಇಲ್ಲಿ. ಇಫ್ ದ ಟೂ ಸರ್ಕಲ್ಸ್ ಆರ್ಕ್ಸ್ ಆಫ್ ಎ ಸೇಮ್ ಲೆಂತ್ ಅಂತೆ, ಅಂದ್ರೆ ಲೆಂತ್ ಎರಡರದ್ದು ಸೇಮ್ ಇದೆ ಅಂದ್ರೆ L1 is equals to L2 ಅಲ್ವಾ. ಥೀಟಾ ಅಂದ್ರೆ ಥೀಟಾ ಫಸ್ಟ್ ಏನು 60 ಡಿಗ್ರಿ. ಇದನ್ನ ರೇಡಿಯನ್ಸ್ ಅಲ್ಲಿ ಹೆಂಗ್ ಬರೀಬಹುದು? π/3. ಯಾವ ತರ? ಇದು ಮಲ್ಟಿಪ್ಲೈ ಬೈ π/180 ಮಾಡ್ಕೊಳ್ಳಿ ಈ ತರ. ಇದು ಥೀಟಾ 2 ಅಂದ್ರೆ ನೋಡಿ, ಇದು ನೋಡಿ ಆಂಗಲ್ ಸಬ್ಟೆಂಡೆಡ್ ಆಫ್ ಎ ಟೂ ಸರ್ಕಲ್ಸ್ ಅಪ್ಪ. ಒಂದ್ ಸರ್ಕಲ್ದು 60 ಡಿಗ್ರಿ ಅಂತೆ, ಇನ್ನೊಂದು ಡಿಗ್ರಿ 75 ಡಿಗ್ರಿ ಅಂತೆ. 75 ಡಿಗ್ರಿ ನಮಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು π/180. 5 1s ಇಂದ ಹೋಗುತ್ತಾ? 5 1s ಇಂದ ಹೋಗುತ್ತೆ. ಎಷ್ಟು ಹೋಗುತ್ತೆ? 12 15
ಇದು 36 ಮತ್ತೆ ಹೋಗುತ್ತಾ 3 1 ಇಂದ ಹೋಗುತ್ತೆ ನೋಡಿ, 3 5 3 12 5π/12 ಬಂತಿದು θ2. ಸರಿನಾ? ನಮಗೆ ಇವಾಗ L1 = L2, L1 = L2 ಅವನೇ ಕೊಟ್ಬಿಟ್ಟವನೇ L1 = L2 ಅಂತ. L = r θ ಗೊತ್ತಲ್ಲ, r θ. ಇದನ್ನ r1 θ1 ಅಂತ ತಗೊಳ್ಳೋಣ, ಇದು r2 θ2 ಅಂತ ತಗೊಳ್ಳೋಣ. ಯಾಕೆ ಸರ್? ಯಾಕಪ್ಪ ಅಂದ್ರೆ ನಮಗೆ ಡಿಫ್ರೆಂಟ್ ಸರ್ಕಲ್ಸ್ ಇದೆ ಅಲ್ವಾ, ಅದ್ರ ರೇಡಿಯಸ್ ಸೇಮ್ ಇರಲ್ಲ. ಅದನ್ನೇ ಕೇಳಿರೋದು ಅವನು, ರೇಡಿಯಸ್ ಅದು ರೇಷಿಯೋ ಏನು ಎರಡೂ ಸರ್ಕಲ್ದು ಅಂತ. ಅರ್ಥ ಆಯ್ತಾ? ಇವಾಗ r1 ಅಂದ್ರೆ ಏನು? r1 ಹಂಗೆ ಇರುತ್ತೆ, r1 ಇಂಟು θ1 ಏನು π/3, r2 ಏನು r2 ಹಂಗೆ ಇರುತ್ತೆ, θ2 ಏನು 5π/12 ಅಂತ ಬರುತ್ತೆ. ಏನ್ ಕ್ಯಾನ್ಸಲ್ ಆಗುತ್ತಾ? ಪೈ ಕ್ಯಾನ್ಸಲ್ಲು. ಇವಾಗ ಇಲ್ಲಿ ಕಳ್ಕೊಂಬಿಡೋಣ ಇದನ್ನ, r1/r2 ಆಗುತ್ತೆ. ಇದು ಈ 3 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, 5 × 3/12. ಓಕೆನಾ? ಬರ್ಕೊಳ್ಳಿ, r1/r2 = 15/12. ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡ್ಬೋದಾ? 3 1 ಇಂದ 5/4. r1/r2 ಇದೇ ಕಂಡ್ರು ರೇಷಿಯೋಸ್ ನಿಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲೆಲ್ಲ ಇತ್ತಲ್ಲ 10th ಅಲ್ಲಿ, ಆ ತರ ಇದೇ ತರ ತಾನೇ ಮಾಡ್ತಾ ಇದ್ದು. ಫೈಂಡ್ ದ ರೇಷಿಯೋ, ಸಮ್ ಆಫ್ ದ ರೇಷಿಯೋಸ್ ಆಫ್ ದ 7th term ಆಫ್ ಎನ್ AP ಟು ದಟ್ ಆಫ್ ದ 11th term ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ತರ ಇತ್ತಲ್ಲ, ಸೇಮ್ ಅದೇ ತರನೇ ರೇಷಿಯೋಸ್ ಅಂದ್ರೆ ಡಿವೈಡ್ ಯಾವಾಗೂ ಅಷ್ಟೇ. ಇಲ್ಲ ಈ ತರನು ಬರಿಬಹುದು, r1 = r2 5:4 ಈ ತರನು ಬೇಕಾದ್ರೆ ನೀವು ಆನ್ಸರ್ನ ಬರಿಬಹುದು. ಸಿಂಪಲ್, ಏನ್ ಅಷ್ಟೊಂದು ಏನ್ ಕಷ್ಟ ಇಲ್ಲ. ಓಕೆನಾ? ನೆಕ್ಸ್ಟ್ ಫೈಂಡ್ ದ ಆಂಗಲ್ ಇನ್ ರೇಡಿಯನ್ ಮೆಷರ್ ಅಂದ್ರೆ ಏನು ನೋಡಪ್ಪ. ರೇಡಿಯನ್ ಮೆಷರ್ ಅಂದ್ರೆ ಆನ್ಸರ್ ಬರುತ್ತಲ್ಲ ಅಷ್ಟಕ್ಕೆ ಬಿಟ್ಬಿಡ್ಬೇಕು, ಅದನ್ನ ಮತ್ತೆ ನಾವೇನು ಕನ್ವರ್ಟ್ ಮಾಡಕ್ ಹಿಂಗಿಲ್ಲ, ಯಾಕಂದ್ರೆ ನಮಗೆ ಬರೋ ಆನ್ಸರ್ ಎಲ್ಲ ರೇಡಿಯನ್ ಮೆಷರ್ ಅಲ್ಲೇ ಇರುತ್ತೆ. ಓಕೆನಾ? ಏನ್ ಕೇಳ್ತಾವನೆ? ವಿಚ್ ದ ಪೆಂಡ್ಯುಲಮ್ ಸ್ವಿಂಗ್ಸ್ ಇಫ್ ಇಟ್ಸ್ ಲೆಂತ್ ಈಸ್ 75 cm. ನೋಡ್ರ, ಒಂದು ಪೆಂಡ್ಯುಲಮ್ ಇರುತ್ತೋ, ಇದು ನಿಮಗೆಲ್ಲ ಇದೆ, ಫಿಸಿಕ್ಸ್ ಅಲ್ಲಿ ಬರುತ್ತೆ, ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ರೊಟೇಷನಲ್ ಮೋಷನ್ಸ್ ಅಲ್ಲಿ ಬರುತ್ತೆ, ಸೆಕೆಂಡ್ PU ದಲ್ಲೂ ಬರುತ್ತೆ, ನಿಮ್ CET ಒಳಗಂತೂ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ ನೋಡಿ. ಇದು 75 cm ಇದೆ ಅಂತ. ಸ್ವಿಂಗ್ಸ್ ಇಟ್ಸ್ ಲೆಂತ್ ಈಸ್ 75 centimeter ಅಂಡ್ ದ ಟಿಪ್ ಡಿಸ್ಕ್ರೈಬ್ಸ್ ಅನ್ ಆಂಗಲ್ ಆಫ್ ಎ ಲೆಂತ್. ಅಂದ್ರೆ ಇದು ಈ ಲೆಂತ್ ಬಂದು 21 cm ಇದೆ ಅಂತೆ. ಏನ್ ಕೇಳೋನು? ಆಂಗಲ್ ತಾನೆ, ಥೀಟಾ. L = r θ, ಥೀಟಾ = L/r. ಇದ್ರಲ್ಲ ಏನ್ ಲೆಂತ್ ಇದು? ಇದರ ಲೆಂತ್ ಬಂದ್ಬಿಟ್ಟು 21. ಇದು ರೇಡಿಯಸ್ ಆಗಿರುತ್ತೆ, L ಆಗಿರುತ್ತೆ. ಇದು L ಎಷ್ಟಪ್ಪ? 21/75. 3 1 ಇಂದ ಹೋಗುತ್ತೆ ನೋಡಿ ಥೀಟಾ. 3 7s 3 20 + 5 25. ಥೀಟಾ ಎಷ್ಟು ಬಂತು ನಮಗೆ? 7/25 ಬಂತು. ಇದೇ ನಮ್ಮ ಆನ್ಸರ್ಸ್. ಇದು ರೇಡಿಯನ್ಸ್ ಅಲ್ಲೇ ಇರುತ್ತೆ, ಮತ್ತೆ ನಾವು ಕನ್ವರ್ಟ್ ಮಾಡಂಗಿಲ್ಲ. ಅವ್ನು ಕೇಳಿರೋದೇ ರೇಡಿಯನ್ಸ್ ಅಲ್ಲಿ ಇರಿ ಅಂತ. ಓಕೆನಾ? ನೆಕ್ಸ್ಟ್ ನಿಮಗೆ ಟ್ರಿಗ್ನೋಮೆಟ್ರಿಕ್ ಸೈನ್ಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.